ಅವನ ಹೆಸರು ಹೇಳಕ್ಕೂ ಅಸಹ್ಯ ಅನಿಸುತ್ತೆ. ಅವನ ಹೆಸರು ಹೇಳಕ್ಕೂ ಅಸಹ್ಯ ಅನಿಸುತ್ತೆ. ಅದನ್ನ ಅವನ ಹೆಸರನ್ನ ನೀವು ಹೆಂಗ್ ಕರೀತಾ ಇದ್ದೀರಿ ಅಂತ ನನಗೆ ಅರ್ಥ ಆಗಲಿಲ್ಲ. ನಾನು ಮೂರನೇ ವ್ಯಕ್ತಿ ಬಗ್ಗೆ ಅಲ್ಲ, ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಮಾಜಿ ಮಂತ್ರಿಯಾಗಿ ಅವನ ನಡವಳಿಕೆಗಳು ಅದನ್ನು ನೀವು ಖಂಡಿಸದೆ ಅವನನ್ನ ಇನ್ನ ವಿಜೃಂಭಿಸ್ತಿರಲ್ಲ, ಅದ್ರ ಬಗ್ಗೆ ನನಗೆ ಅಸಮಾಧಾನ ಆಯಿತು. ನೋಡಿಲ್ಲ, ನಾನು ನಿಜವಾಗ್ಲೂ ನೋಡಿಲ್ಲ. ಬಂದಿದೆ ಅಂತ ಹೇಳಿದ್ರೆ ನನಗೇನಾದ್ರೂ ಅವಶ್ಯಕತೆ ಏನಿರಲಿಲ್ಲ. ಈಗ ಸ್ವಲ್ಪ ಜಾಸ್ತಿ ಏನೋ ಮಾತಾಡ್ತಾ ಇದ್ದಾರಲ್ಲ ಪಾಪ, ಮಾತಾಡೋಣ. ಮೆಂಟಲ್ವೇನಪ್ಪ, ಹುಚ್ಚಾಸ್ಪತ್ರೆ ಅವ್ರು ಡಾಕ್ಟರ್ ಹೇಳವ್ರಲ್ಲ, ಜಯದೇವ ಡಾಕ್ಟ್ರು ಅವರೇ ಹೇಳಿದ್ರಲ್ಲ, ಆಸಿಡ್ ಬಿದ್ಬಿಟ್ಟು ತಲೆಗೆ ಪೆಟ್ಟು ಬಿದ್ಬಿಟ್ಟು ಪೆಟ್ಟಾಗಿದೆ ಅಂತ ಹೇಳಿ ಮೆಂಟ್ಲಾಗ್ಬಿಟ್ಟಿದ್ದಾರೆ. ಇನ್ನು ಟ್ರೀಟ್ಮೆಂಟ್ ಆಗಿಲ್ಲ. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳೆಲ್ಲೂ ಆಗಲ್ಲ, ಏಮ್ಸ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಹೇಳ್ಬೇಕು. ಇಲ್ಲಿ ಆಸ್ಪತ್ರೆ ಎಲ್ಲೂ ಆಗಲ್ಲ. ಏನಾರ ಹೆಚ್ಚು ಕಡಿಮೆ ಮಾಡ್ಬಿಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ಬಿಡ್ತಾರೆ. ಅದಕ್ಕೆ ಗವರ್ನರ್ಗೆ ಬರ್ದವನೆ, CBIಗೆ ಬರ್ದವನೆ, ಅದೇನ ರಾಷ್ಟ್ರಪತಿಗಳಿಗೆ, ಪ್ರೈಮ್ ಮಿನಿಸ್ಟರ್ಗೆ ಎಲ್ಲ ಬರ್ದವನೆ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಎಲ್ಲಿ ಚಿಕಿತ್ಸೆ ತಗೋತಾರೋ ಅಂತ ಜಾಗಕ್ಕೆ ಕಳಿಸಿ ಅವರು ಸೂಪರ್ ಸ್ಪೆಷಾಲಿಟಿ ಡಾಕ್ಟರು ಅವ್ರು ಹೇಳಿರೋ ಹೇಳಿಕೆನ ಟೆಸ್ಟ್ ಮಾಡೋದಕ್ಕೆ ಇಲ್ಲೇನಿಲ್ಲ, ಸರಿ ಇಲ್ಲ, ಸರಿಯಾಗಿದ್ದಾನೆ ಅಂತ ಹೇಳ್ಬಿಡ್ತಾರೆ. ಪಾಪ ಆಮೇಲೆ ಅವ್ನ ಜೀವಕ್ಕೆ ತೊಂದರೆ ಆಗುತ್ತೆ. ಅದಾಗಬಾರ್ದು. ಹೇಳೋಣ ಬಿಡು. ಬಿಡಯ್ಯ, ಅವತ್ತು ಮಾತಾಡೋಣ ಮಂಗಳವಾರ. ಹಂಗೇನಿಲ್ಲ, ಸೋಮವಾರ ಊರಿಗೆ ಹೋಗ್ತೀನಿ, ಮಂಗಳವಾರ ಬೆಂಗಳೂರಲ್ಲಿರ್ತೀನಿ. ಸೊ ಮಂಗಳವಾರ ಸಿಗ್ತೀನಿ ಅಂತ ಹೇಳ್ತೀನಿ. ಬೆಂಗಳೂರಲ್ಲಿ ಇಲ್ಲಿ ಇದ್ದೇ ಇದ್ದಾಗ ನಾನೆದ್ದು ಹೊರಡಬೇಕಾದ್ರೆ ನೀವೇನೋ ಕೇಳ್ತೀರಾ, ನಾನು ಏನೋ ಹೇಳ್ಬಿಟ್ಟು ಹೋಗ್ತೀನಿ. ಅಷ್ಟೊತ್ತು ನಾನು ಅವ್ರದ್ದು ಬುಕ್ ಇದೆಯಲ್ಲ, ಆ ಬುಕ್ನ ಸ್ವಲ್ಪ ಒಂದ್ 2-3 ಲೈನ್ ಓದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಮಾತಾಡೋಣ. ಏನಿದೆ ಅದರಲ್ಲಿ? ಹುಚ್ಚಾಸ್ಪತ್ರೆ ಅವ್ರ ಹತ್ರ ಮಾತಾಡಕ್ಕಾಗುತ್ತಾ? ಅವರೇ ಹೇಳಿದಾರೆ, ಡಾಕ್ಟರ್ ಹೇಳಿರೋದು ಅವ್ರಿಗೆ ಸ್ವಲ್ಪ ತಲೆಗೆ ಭಾರಿ ತೀವ್ರ ಪೆಟ್ಟು, ಆಸಿಡ್ ಒಳಗಡೆ ನುಗ್ಬಿಟ್ಟೈತೆ ರೀ. ಮೊಟ್ಟೆ ಆ ಶೂಟಿಂಗ್ ಮಾಡಿದ್ರಲ್ಲ, ಆ ಪ್ರೊಡ್ಯೂಸರು ಡೈರೆಕ್ಟರ್ ಆಕ್ಟ್ ಮಾಡಿಬಿಟ್ಟು ಶಾರ್ಟ್ ಅಂದಿದ ತಕ್ಷಣ ಟಕ್ ಅಂತ ಹೊಡೆದ್ರಲ್ಲ, ಕ್ಯಾಮ್ರಾ ಆನ್ ಅಂದಿದ ತಕ್ಷಣ ಟಕ್ ಅಂತ ಹೊಡೆದ್ರಲ್ಲಪ್ಪ. ಆಸಿಡ್ ಸ್ವಲ್ಪ ಶಾರ್ಪ್ ಆಗಿ ಒಳಗಡೆ ಕೊಂಡೋಗೈತೆ. ಸೊ ಅದು ಹೆಂಗೆಂಗೋ ಆಡಿಸ್ತಾ ಐತೆ, ಒಳಗಡೆ ಮೆದ್ಲು ಕದಲ್ತಾ ಇದೆ. ಅದನ್ನ ಸರಿಪಡಿಸ್ಬೇಕು ಅಂತ ಅಂದ್ರೆ ಆ ಡಾಕ್ಟರ್ ಆಗ್ಬೇಕು. ಆ ಡಾಕ್ಟರ್ ಕರ್ಕೊಂಡೋಗಿ ಒಳ್ಳೆ ಡೆಲ್ಲಿನಲ್ಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಆರೋಗ್ಯ ಸರಿ ಮಾಡಿಸ್ಬೇಕು. ಅವ್ರ ಜವಾಬ್ದಾರಿ. ಅವರಿಂದ ಬೇಕಾದಷ್ಟು ಒಳ್ಳೊಳ್ಳೆ ಕೆಲಸಗಳಾಗಬೇಕು. ಇಬ್ಬರಿಂದನೂ ಆಗ್ಬೇಕು. ನಾನು ಹೇಳಲಿಲ್ಲ, ಡಾಕ್ಟರ್ ಹೇಳಿದ್ದು ತಲೆ ತೀವ್ರ ಪೆಟ್ಟು ಬಿದ್ದಿದೆ, ಆಸಿಡ್ ಒಳಗಡೆ ಹೊರಟೋಗಿದೆ ಅಂತ. ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ, ನನಗೆ ಗೊತ್ತಿಲ್ಲ. ನೀವೇ ತಾನೇ ತೋರಿಸಿದ್ರು ಮಾಧ್ಯಮದಲ್ಲಿ. ಏಕೆ ಮಾತಾಡೋದಿಲ್ಲ? ಅದೇ ನೀವು ಹೇಳಿ, ಅವ್ರು ಹೇಳಿದ್ದನ್ನ ಮಾಧ್ಯಮದವ್ರು ಹೇಳಿದ್ದನ್ನು ತೋರಿಸಿದ್ರಿ. ನಾನು ಹೇಳಿದ್ದೆಲ್ಲ ಆಮೇಲೆ ತೋರಿಸೋರು, ಈಗೇನು ತೋರಿಸ್ಬಿಟ್ರಿ? ಹೌದಾ? ನಾನು ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ದೀನಿ, ಅದನ್ನ ಯಾಕೆ ತೋರಿಸ್ತೀರಿ?